ಅದೇ ಕಾನ್ಸೆಪ್ಟ್ ಎಲ್ಲ ನೀಟಾಗಿ ಚೆನ್ನಾಗಿದೆ. ಇಷ್ಟು ಮಾಡಿದ್ದಾರೆ, ವೆರಿ ಗುಡ್, ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ದ just against our director and Yogi have done excellent job, marvelous, fabulous. You want to ask something more? Sir. ಸ್ವಲ್ಪ ಮುಂದೆ ಬನ್ನಿ. ಕಟ್ಲೆ ಸಿಂಗಲ್ ಕಟ್ಲೆ ಪರವಾಗಿಲ್ಲ. ಸರ್ ನೀವು ಬರ್ತೀನಿ ಸ್ವಲ್ಪ ಸರ್ ಮಧ್ಯೆ ಬನ್ನಿ. ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಹೇಗೆ ಖುಷಿ ಆಗ್ತದೆ. ರೆಸ್ಪಾನ್ಸ್ ಮಾಡಿ ಭಾಳ ಖುಷಿ ಆಯಿತು. ಫೋನ್ ಯೂಸ್ಫುಲ್ ಇದೆ. ಸುಮಾರು ವರ್ಷದ ನಂತರ ಸಿನಿಮಾ ರಿಲೀಸ್ ಆದಾಗ ಒಂದು ಹೌಸ್ಫುಲ್ ನೋಡಿ ಭಾಳ ಖುಷಿ ಆಯಿತು. ಆ್ಯಂಡ್ ಜನನೂ ರೆಸ್ಪಾಂಡ್ ಮಾಡ್ತಾರೆ ಚೆನ್ನಾಗಿ. ಯಾಕಂದರೆ ನಾವು ಕೇಳೋದಕ್ಕಿಂತ ಜನ ಬಂದು ನಮ್ಗೆ ಹೇಳ್ತಾರೆ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿದೆ ಸಿನಿಮಾ, ಸೆಕೆಂಡ್ ಹಾಫ್ ತುಂಬ ಗ್ರಿಪ್ಪಿಂಗ್ ಇದೆ ಅಂತ. ಸೊ ಅದೊಂದು ಥರ ಖುಷಿ ಪಡ್ತೀವಿ. ನಾವಾಗ ಹೋಗಿ ಕೇಳೋದು ಬೇರೆ, ಬಟ್ ಅವರಾಗ ರೆಸ್ಪಾಂಡ್ ಮಾಡಿದಾಗ ಐ ಥಿಂಕ್ ಇಟ್ಸ್ ವೆರಿ ನೈಸ್ ಫೀಲಿಂಗ್. ಆ್ಯಂಡ್ ಒಂದು ರೆಸ್ಪಾನ್ಸಿವ್ ಇದಿರುತ್ತೆ ಸೀನ್ಸಲ್ಲಿ. ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನಮಗೂ ಒಂದು ಕುತೂಹಲ ಇರುತ್ತೆ. ಸೊ ಸೀನ್ಸ್ ಬಂದಾಗ, ಒಂದು ಆ್ಯಕ್ಷನ್ ಸೀನ್ ಬಂದಾಗ, ಇಲ್ಲ ಸೆಂಟಿಮೆಂಟ್ ಬಂದಾಗ, ಇಲ್ಲ ಹೀರೋಯಿನ್ ಕಾಂಬಿನೇಷನ್ ಬಂದಾಗ, ಇಲ್ಲ ಒಂದು ಟ್ವಿಸ್ಟ್ ಅಂತ ಬಂದಾಗ ಸಿನಿಮಾಲಿ ಜನಗೊಂದು ಹೂ ಅಂತ ಒಂದು ಬರೋದಿಲ್ಲ, ಒಂದು ಟ್ರಾಪ್ಸ್ ಬರೋದಿಲ್ಲ, ಟೆನ್ಷನ್ ಬರೋದಿದೆಯಲ್ಲ, ಅದು ಐ ಥಿಂಕ್ ನಮ್ಮ ಕಿವಿಗೆ ಭಾಳ ಒಂದು ಸಂತೋಷ ಆಗುತ್ತೆ. ಐ ಥಿಂಕ್ ಇದೇ ಒಂದು ಫಸ್ಟ್ ಒಂದು ಚಿಕ್ಕ ಸಕ್ಸಸ್ ಅಂತ ಹೇಳೋದು. ಲಾಸ್ಟ್ ಫೈಟ್ ಸೀನ್ಗೆ ಜಾಸ್ತಿ ವಿಜುವಲ್ಸ್ಗಳು ಬಿಟ್ಟಿತ್ತು, ಅದಕ್ಕೆ ಅಂದರೆ ಮಾಸ್ ಅಂತ ಜನ ತುಂಬ ಇಷ್ಟಪಡ್ತಾರೆ. ಆಮೇಲೆ ಯಾವಾಗ ಕೇಳ್ತಾ ಇರ್ತಾರೆ ಯಾಕೆ ಬರೀ ಲವ್ ಸ್ಟೋರಿನ ಆಯ್ಕೆ ಮಾಡ್ತೀರಾ ಅಂತ. ಸೊ ಸ್ವಲ್ಪ ಮಾಸ್ ಇರಲಿ ಅಂತ. ಸೊ ಈ ಸಿನಿಮಾದಲ್ಲಿ ಐ ಥಿಂಕ್ ಒಂದು ಸೆಂಟಿಮೆಂಟ್ ಇದೆ, ಲವ್ ಸ್ಟೋರಿ ಇದೆ, ಕ್ರೈಮ್ ಥ್ರಿಲ್ಲರ್ ಇದೆ, ಆ್ಯಂಡ್ ಕೊನೆಗೆ ಒಂದು ಒಳ್ಳೆ ಆ್ಯಕ್ಷನ್ ಇದೆ, ಮಾಸ್ ಇದೆ. ಸೊ ಐ ಥಿಂಕ್ ಎಲ್ಲ ಒಂದು ಕೂಡು ಬಂದೈತೆ ಸಿನಿಮಾನಲ್ಲಿ. ಅದೊಂದು ಖುಷಿ ಆಗ್ತದೆ. ಆಡಿಯನ್ಸ್ಗೆ ಏನು ಹೇಳ್ತೀವಿ? ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಮೀನ್ಸ್ ಎಲ್ಲರೂ ಹೇಳೋದಿಷ್ಟೇ, ಯಾಕಂದರೆ ಪ್ರೊಡ್ಯೂಸರ್ ನಿರ್ಮಾಪಕರು ಯುದ್ಧಾಕಿ ಸಿನಿಮಾ ಮಾಡಿರ್ತಾರೆ. ಅದೇ ಥರ ಮೇಕಿಂಗ್ ಆಗಿರ್ಬೋದು, ನಮ್ಮ DOP ಆಗಿರ್ಬೋದು, ಆಮೇಲೆ ಕತೆ ಒಂದು ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರು,
ಪ್ರತಿಯೊಬ್ಬರು ಆರ್ಟಿಸ್ಟು ಶಶಿಕುಮಾರ್ ಸರ್, ಅನುಷಾ, ರಿಷಾಗ್ ಪ್ರತಿಯೊಬ್ಬರು ಐ ಥಿಂಕ್ ಎವ್ರಿಬಡಿ ನಮ್ಮ ಪ್ರೀತಿಯ ನಮ್ಮ ಸ್ನೇಹಿತರು ಮಂಜುಪ್ ಅವರು ಐ ಥಿಂಕ್ ಅವ್ರು ಕಾಮಿಡಿ ಬಂದಾಗ ಭಾಳ ಖುಷಿಪಟ್ಟರು ಜನ. ಸೊ ಎಲ್ಲೋ ಒಂದು ಕಡೆ ಸಿನಿಮಾನಲ್ಲಿ ಒಂದು ರಿಲ್ಯಾಕ್ಸೇಷನ್ ಪೀರಿಯಡ್ ಅಂತಾರೆ, ಬರೀ ಕತೆ ಅಂತ ಹೋಗುವಾಗ ಒಂದು ನಪ್ಪಬೇಕು, ಒಂದು ಸೀಟ್ ಎಡ್ಜಲ್ಲಿ ಬರಬೇಕಂತ ಐ ಥಿಂಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟು ಐ ಥಿಂಕ್ ದನ ಗ್ರೇಟ್ ಜಾಬ್. ಬಾಲ್ವಾಡಿ ಸರ್ ಆಗಿರ್ಬೋದು, ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡೋದು, ಪ್ರತಿಯೊಬ್ಬರು ಅವ್ರು ಎಫರ್ಟ್ ಹಾಕಿದ್ದಾರೆ. ಸೊ ಸಿನಿಮಾನ ನೋಡಿ, ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ. ಐ ಥಿಂಕ್ ಎಲ್ಲೋ ಒಂದು ಕಡೆ ಒಂದು ಮೋಸ ಆಗೋಲ್ಲ ನಿಮಗೆ ಒಂದು ಸಿನಿಮಾ ನೋಡಿದಾಗ. ಆಮೇಲೆ ಪ್ರೇಕ್ಷಕರು ಐ ಥಿಂಕ್ ಇವತ್ತು ಒಂದು ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಇಲ್ಲಿಂದ ಶುರು ಆಗಬೇಕು. ಹೌದಪ್ಪ ಸಿನಿಮಾ ಚೆನ್ನಾಗಿದೆ, ಒಂದ್ಸರಿ ನೋಡ್ಬೇಕಂತ ಅಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾನ ಬೆಳೆಸಿ ಬರೆಸಿ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಇವತ್ತು ರಿಲೀಸ್ ಆಗಿದೆ, ಮುಂದಿನ ರಿಲೀಸ್ ಆಗ್ತಿದೆ. ಕನ್ನಡ ಚಿತ್ರರಂಗ ಉಳಿಸಿ ಅಂತ ಕೇಳ್ಬೋದು. ಸರ್ ಡೈರೆಕ್ಷನ್ ಸಖತ್ತಾಗಿ ಮಾಡ್ತಾ ಇದ್ರಿ ಸರ್. ಯಾರು ಸರ್ ಅದು ನಂದಿನಿ ಹೇಳಿ ಸರ್. ಕಾರ್ತಿಕ್ ಅನುಷಮ ಸರ್, ಯಾರು ಸರ್ ಅದು ನಂದಿನಿ ಅಂತ ಕೇಳ್ತಾರೆ. ಡೈರೆಕ್ಟರ್ನ ಅಷ್ಟೊಂದು ಡೈರೆಕ್ಟರಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಒಂದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಯಿತು, ಹೀಗೆ ಏನಕ್ಕೆ ಅಂತ. ಸೆಕೆಂಡ್ ಹಾಫಲ್ಲಿ ಎಲ್ಲದಕ್ಕೂ ಜಸ್ಟಿಸ್ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ. ಈ ಕಾಲಘಟ್ಟದಲ್ಲಿ ನಡೀತಾರಂಥ ಸ್ಟೋರಿ ಮನಿ ಟ್ರ್ಯಾಪ್ ಅಂದರೆ ಹೇಳಂಗಿಲ್ವ, ಅದು ಹೇಳಂಗಿಲ್ಲ. ಆಮೇಲೆ ಅಂದರೆ ಊರಿಂದ ಬಂದು ಇಲ್ಲಿ ಹೆಂಗಿರ್ತಾರೆ, ಹೆಂಗೆ ಯೂಸ್ ಮಾಡ್ಕೊತಾರೆ, ಜೊತೆಲಿರೋರು, ಯಾರು ನಂಬಬೇಕು ಯಾರು ನಂಬಬಾರ್ದು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಧರ್ಮಣ್ಣನ ಬಗ್ಗೆ ಏನು ಹೇಳ್ಬೇಕಾಗಿಲ್ಲ, ಕೊನೆ ಡೈಲಾಗ್ ಬಂದಾಗ ನನಗೆ ಒಂಥರ ಜೋಶು. ಏನಪ್ಪ ಎಲ್ಲರೂ ಕ್ಯಾಡ್ಬರಿ ಅಂತ ಒಳ್ಳೆ ಮಾತು ಏನಾಗ್ಬಿಡಿದ್ರೆ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಕ್ಕತ್ತಾಗಿ ಮಾಡಿದರೆ ಒಳ್ಳೇದಾಗಲಿ, ನಮ್ಮ ಹೀರೋಗೆ ಒಳ್ಳೇದಾಗಲಿ, ಹೀರೋಯಿನ್ ಮೇಡಮ್ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇವ್ರಿಗೂ ಒಳ್ಳೇದಾಗಲಿ. ಸರ್ ಬನ್ನಿ ಸರ್. ಸಿನಿಮಾ ನೋಡಿ ಹೇಗಂತ ಆ ಕಷ್ಟ ಈಗ ನಮ್ಮ ಆಡಿಯನ್ಸ್ ಮುಚ್ಚಲ್ಲಿ ಖುಷಿ ಕಾಣಿಸ್ತಾ ಇದೆ. ಅದೇ ಸರ್ ಸಾಕು ತುಂಬ ಖುಷಿಯಿಂದ ಜನ ನೋಡಿದ್ದಾರೆ, ಅದಕ್ಕೆ ನಾವು ಮಕ್ಕಳು ನೋಡ್ತಾ ಇದ್ದಾರೆ ಸಾಕು. ಫಸ್ಟ್ ಹಾಫಲ್ಲಿ ಹೀರೋ ಇಂಟ್ರೊಡಕ್ಷನ್ ಆಗಿದೆ ಸರ್. ಸೆಕೆಂಡ್ ಹಾಫಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಆಗಿದೆ ಹೇಗೆ ಸರ್ ನಾನು ಹಳ್ಳಿಯವನೇ, ನನಗೆ ನಾನು ಏನು ಕ್ಯಾರೆಕ್ಟರ್ ಇದೆಯೋ ಅಂತ ರಿಯಲ್ ಲೈಫಲ್ಲಿ ಅದನ್ನೇ ಅದೇ ಕ್ಯಾರೆಕ್ಟರ್ ಡೈರೆಕ್ಟ್ ಮಾಡ್ತಿದ್ದೇನೆ. ಇವಾಗ ಆ ಕ್ಯಾರೆಕ್ಟರ್ ನಾನು ಇಷ್ಟಪಟ್ಟು ಮತ್ತು ನಾನು ಇರೋ ಕ್ಯಾರೆಕ್ಟರೇ ಮಾಡಿದ್ದೀನಿ ಸರ್, ಎಕ್ಸ್ಟ್ರಾ ಏನೂ ಮಾಡಲಿಲ್ಲ. ಆಡಿಯನ್ಸ್ಗೆ ಏನಂತ ಹೇಳಿ ಸರ್ ಆಡಿಯನ್ಸ್ ದಯವಿಟ್ಟು ಬಂದು ನೋಡಿ, ಮಕ್ಕಳಲ್ಲಿ ಖುಷಿ ಅಂತ ತುಂಬ ಜನರಿಗೆ ಇದೆ. ಎಲ್ಲ ನೋಡಿದವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ದಯವಿಟ್ಟು ನೀವು ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ತುಂಬ ಖುಷಿಯಾಗ್ತದೆ. ಒಳ್ಳೆ ಮೆಸೇಜ್ ಇದೆ. ಹಾಗೆಯೇ ಮೆಸೇಜ್ ಒಳ್ಳೆ ಮೆಸೇಜ್ ಅದನ್ನು ನಮ್ಮ ಹೀರೋ ಧರ್ಮ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅರ್ಥ ಆಗಲ್ಲ ಅಂತ ಇನ್ನೂ ಒಂದು ಸಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ನೋಡಿ ಸರ್. ಸರ್ ಡೈರೆಕ್ಟರ್ ಸರ್ ಬನ್ನಿ ಸರ್. ಡೈರೆಕ್ಟರ್ ಆಗಿದ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಿ ಅವರಿಗೆ. ಆ ಟೈಮಿಂಗು ಆ ಕಾಮಿಡಿ ಪಂಚ್ಗೆ ಒಂದರ ಇಲ್ಲ. ಸೊ ಅವ್ರ ಕ್ಯಾರೆಕ್ಟರ್ ಅಷ್ಟು ಪ್ರತಿ ಪಂಚ್ಗೂ ಮಾಡ್ತಾ ಇದ್ದಾರೆ. ವರ್ಕ್ ಆಗಿದೆ ಸರ್. ಅದೊಂದು ನೀವು ಮೀಡಿಯಾದ ನೀವು ನೋಡಿದ್ರೆ ನೀವೇ ಹೇಳಬೇಕಾಗುತ್ತೆ. ಎಸ್ ಸರ್. ಮತ್ತೆ ಒಂದು ಸೀನ್ದು ಸಿಲ್ಲು ನಿಮಗೆ ಎಲ್ಲ ಮಾಡೋದೇ ಒಂದು ಅವೇರ್ನೆಸ್. ನಾವು ಜಾಸ್ತಿ ಮೆಸೇಜ್ ಹೇಳಿದ್ರು ಜನ ತೊಗೊಳ್ಳಲ್ಲ, ಅವ್ರಿಗೂ ಗೊತ್ತು ಇಂಟೆಲಿಜೆನ್ಸ್. ನಾವು ಹೇಳೋದೇನಂದರೆ ನಮ್ಮ ಪ್ರಯತ್ನ ಸಿನಿಮಾ ಲಿಮಿಟೇಷನ್ಸ್ ನಾವೇನು ಮಾಡ್ಬೋದು, ಅದೊಂದು ಒಳ್ಳೆ ಮೆಸೇಜು ವಿತ್ ಕಮರ್ಷಿಯಲ್ ಇದೆ. ಮೆಸೇಜ್ ಅಂದ ತಕ್ಷಣ ತುಂಬ ಎಳ್ಕೊಂಡೋಗಿರೋದ್ರಿಂದ ಎಲ್ಲ ಫಾಸ್ಟ್ ಹೋಗ್ಬಿಡುತ್ತೆ. ಸೊ ಎಲ್ಲರೂ ನೋಡಿ, ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇದ್ದರೆ ಇದೇ ಟೀಮು ಇನ್ನೂ ಒಂದು ಸಿನಿಮಾ ಮಾಡ್ತೀವಿ. ನಂಬಿಕೆ ಇಟ್ಟು ನಮ್ಮಲ್ಲಿ ನಂಬಿಕೆ ಇಟ್ಟು ನಮ್ಮ ಪ್ರೊಡ್ಯೂಸರ್ ಹಣ ಹಾಕಿದ್ದಾರೆ. ಅಲ್ಲಿ ಧರ್ಮ ಸರ್ ಅವ್ರಿಗೆ ನನಗೆ ತುಂಬ ಕಾನ್ಫಿಡೆನ್ಸಾಗಿ ಹೇಳಿದ್ದವ್ರೆ, ನನಗೆ ಸರ್ ಎಲ್ಲ ಲವರ್ ಬಾಯ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಚೇಂಜ್
ಆಗಿದೆ ಅಂತ ಅನ್ಸುತ್ತೆ ನೀವು ಎಲ್ಲ ಬನ್ನಿ. ಧರ್ಮ ಸರ್ದು ಹೊಸ ವರ್ಷ ನೋಡ್ತೀನಿ ಸಿನಿಮಾದಲ್ಲಿ. ನಾನು ಅನುಷಾ ಮೇಡಮ್ ಅಷ್ಟೇ ಬಬ್ಲಿ ಕ್ಯಾರೆಕ್ಟರ್ ಆಗಿ ಲವರ್ ಕ್ಯಾರೆಕ್ಟರ್ ಈ ಥರ ಇತ್ತು. ಸೊ ಇದು ಸ್ವಲ್ಪ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದನ್ನು ನೀವು ತೆರೆಯಲ್ಲಿ ನೋಡಿ. ಆ್ಯಂಡ್ ಒಂದು ಚಿಕ್ಕ ಮೆಸೇಜ್ ಹೇಳಿದ್ದೀವಿ, ಅದು ಕೂಡ ಸಿಂಪಲಾಗಿ ಹೇಳಿ ನೋಡಿ. ಬೇಡ ಆ್ಯಂಡ್ ಎಲ್ರಿಗೂ ರಿಕ್ವೆಸ್ಟ್, ದಯವಿಟ್ಟು ಆ ಮೆಸೇಜ್ನ ನಮ್ಮ ಹೀರೋ ಸರ್ ಆಗಿರ್ಬೋದು, ಮಂಜನ ಆಗಿರ್ಬೋದು ಎಲ್ಲ ಸ್ವಲ್ಪ ಹೇಳ್ಬಿಟ್ಟಿದ್ದಾರೆ. ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ನೀವು ಹಾಕ್ಬಿಡಿ. ಅದು ಥಿಯೇಟ್ರಲ್ಲಿ ನೋಡೋಕ್ಕೆ ಮಜಾ ಇರುತ್ತೆ. ಲೈವ್ ಹೋಗ್ಬಿಟ್ಟಿದೆ ಇಲ್ಲ ಕಥೆನಲ್ಲ ಅದೊಂದು ಇದು ಅಷ್ಟೇ. ಒಂದು ಲೈನ್ಸ್ ಎವ್ರಿ ಕ್ಯಾರೆಕ್ಟರ್ಗೆ ಅದೇ ಕಥೆ ಚಿಕ್ಕದಷ್ಟೇ. ಥ್ಯಾಂಕ್ ಯು ಸೊ ಮಚ್. ಸರ್ ನಿಮ್ಮ ಜೊತೆ ಒಂದು ಈಗಿನ ಸಿಚುವೇಶನ್ ಸಿನಿಮಾ ಇದೆ ಅಂತ ಹೌದು. ಈಗಿನ ಜನ್ರೇಷನ್ ತಕ್ಕಂಗೆ ಸಿನಿಮಾ ಇದೆ. ಯಾಕಂದರೆ ಹೇಗೆ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಕಂಫರ್ಟಬಲ್ ಇದನ್ನ ನಮ್ಮ ಮೆಸೇಜ್ ಇದೆಲ್ಲ ಮಾಡೋದು ನೋಡಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಾಫಿ ಮತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಅನ್ಸುತ್ತೆ ಈ ಸಿನಿಮಾ ಒನ್ ವರ್ಡಲ್ಲಿ ಹೇಳೋದಾದ್ರೆ? ನಿಜ ನೈಜ ಕಥೆ ಇದೆ. ಈಗಿನ ಏನು ನಮ್ಮ ಸೊಸೈಟಿ ನಡೀತಾರೆ ಅದೇ ಕಥೆನ ತೋರಿಸಿದ್ದಾರೆ. ಸ್ವಲ್ಪ ಯಾವ ರೀತಿ ಪೇರೆಂಟ್ಸ್ಗಳು ಯೂತ್ಸು ಹೆಚ್ಚಿನವಾಗಿ ತುಂಬ ಚೆನ್ನಾಗಿದೆ. ಅದ್ಭುತವಾಗಿದೆ. ಬೇಜಾರಾಗಬಾರ್ದು, ಅವ್ರಿಗೆ ತುಂಬ ಮೆಸೇಜ್ ಹೇಳ್ಬಾರ್ದು, ಕಮರ್ಷಿಯಲ್ ಆಗಿರಬೇಕು, ಪ್ರತಿಯೊಂದು ಯೋಚನೆ ಮಾಡಿ ಮಾಡ್ಕೊಂಡು ಸಿನಿಮಾ. ನೀವು ಥಿಯೇಟ್ರಿಗೆ ಬರೋದ್ರಿಂದ ಪ್ರತಿಯೊಂದಕ್ಕೂ ನಿಮಗೆ ಅದಕ್ಕೆ ಜಸ್ಟಿಫಿಕೇಶನ್ ಸಿಗುತ್ತೆ. ಆ್ಯಂಡ್ ಇವರು ನಮ್ಮ DOP ನವೀನ್ ಸರ್ ಇವ್ರು ಮಾಡೋ ಕ್ಯಾಮ್ರಾ ರಿಯಾಕ್ಷನ್ ಇವರು ನಮ್ಮ BGM ಬಂದಿರೋರೆಲ್ಲ BGM ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ BGM ಮ್ಯೂಸಿಕ್ ಏನೇನು ಕೇಳಿಸೋದು ಸಿನಿಮಾದಲ್ಲಿ ಬಿಕಾಸ್ ಆಫ್ ಆಸಿಫ್ ಸರ್ ಆ್ಯಂಡ್ ನವೀನ್ ಸರ್ ಇಲ್ಲಿ ನನ್ನ ಟೆಕ್ನಿಕಲ್ ಟೀಮ್ ಇನ್ನೂ ತುಂಬ ಜನ ಇದ್ದಾರೆ. ಸೊ ಬೇಸಿಕಲಿ ಇವ್ರು ಪಿಲ್ಲರ್ ಆಗಿರೋ ಸರ್. ಆ್ಯಕ್ಚುಲಿ ಸ್ಕ್ರಿಪ್ಟ್ ಎಲ್ಲ ಸಪೋರ್ಟ್ ಫಸ್ಟ್ ನನಗೆ ವೆಂಕಟೇಶ್ ಅವ್ರು ಸಿಕ್ಕಿದ್ದು. ಅವ್ರ ಮುಖಾಂತರ ಅವರು ಚಾಣಾಕ್ಷ ಅಂತ ಇನ್ನೂ ಸಿನಿಮಾ ಮಾಡಿದ್ರು. ಅದು ಮುಖಾಂತರ ನೆಕ್ಸ್ಟ್ ನನಗೆ ಸಿಕ್ಕಿದೆ ಧರ್ಮಾಸ ಆದಮೇಲೆ ನೆಕ್ಸ್ಟ್ ನಾವು ಹೀರೋಯಿನ್ ಯಾರನ್ನ ಪ್ಲಾನ್ ಮಾಡೋಣ ಅಂತ ಕೂಡ ಆ ಒಂದು ಕ್ಯೂಟ್ ಫೇಸ್ ಬೇಕಾಗಿದೆ. ಅಂದರೆ ಆಡಿಯನ್ಸ್ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ನಾವು ಜಸ್ಟಿಫಿಕೇಶನ್ ಸಿಗಬೇಕಾಗಿದೆ. ಹಂಗೆ ಸಿಗಲಿದ್ದವ್ರೆ ನಾವು ಅನುಷ್ಠಾನ ಅದಾದ್ಮೇಲೆ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಅದನ್ನು ನಮ್ಮ ನಿಶಾ ಮೇಡಮ್ ಅವ್ರು ನಮ್ಮ ಲಕ್ ಏನಂತಂದ್ರೆ ಅವರೆಲ್ಲರೂ ಬಿಗ್ ಬಾಸ್ ಹೋಗ್ತೇ ಬಂದರು. ಶೂಟ್ ಸ್ಟಾರ್ಟ್ ಆಗೋ ಟೈಮಲ್ಲೆಲ್ಲ ಶೂಟಿಂಗಲ್ಲಿ ಇತ್ತು. ನೆಕ್ಸ್ಟ್ ಹಂಗೆ ಬಿಗ್ ಬಾಸ್ ಇಷ್ಟೊಬ್ಬ ದೊಡ್ಡ ಪ್ಲಾಟ್ಫಾರ್ಮ್ ಸರ್. ಆಡಿಯನ್ಸ್ಗೆ ಹೇಳೋದಿಷ್ಟೇ, ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ನಮ್ಮ ಸಿನಿಮಾ ಇಂಡಸ್ಟ್ರಿ ಬೆಳೆದ್ರೇ ತುಂಬ ಜನ ನಮ್ಮ ಟೆಕ್ನಿಷಿಯನ್ಸ್ ಬರ್ತಾರೆ. ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ತಂದೆ ತಾಯಿ ಫ್ಯಾಮಿಲಿ ಎಲ್ಲ ನೋಡೋದು ಸಿನಿಮಾ. ಥಿಯೇಟರ್ ಬನ್ನಿ ನೋಡಿ. ಥ್ಯಾಂಕ್ ಯು ಸರ್.